ಬಾಸ್ನಲ್ಲಿ ಕಿಚ್ಚ ಸುದೀಪ್ಗೆ ಕೊಟ್ಟ ಎರಡನೇ ಮಾತನ್ನು ಈಡೇರಿಸಿದ ಡ್ರೋನ್ ಪ್ರತಾಪ್. ಕರುನಾಡ ಜನರ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ನಿಂದ ಬಂದ ಹಣವನ್ನು ಯಾವ ಕೆಲಸಕ್ಕೆ ಬಳಕೆ ಮಾಡುತ್ತಿದ್ದಾರೆ ಗೊತ್ತಾದರೆ ನಿಜಕ್ಕೂ ನೀವು ಡ್ರೋನ್ ಪ್ರತಾಪ್ ಅವರ ಮೇಲೆ ಅಭಿಮಾನ ಹೆಚ್ಚಾಗುತ್ತದೆ. ಹೌದು ವೀಕ್ಷಕರೇ, ಡ್ರೋನ್ ಪ್ರತಾಪ್ ನೂತನ ಕಾರ್ಯಕ್ಕೆ ನೆಟ್ಟಿಗರಿಂದ ಪ್ರಶಂಸೆಯ ಮಹಾಪೂರ. ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಗಳ ಬದುಕಿಗೆ ಹೊಸ ಸ್ಪರ್ಶ ಹಾಗೂ ಭರವಸೆ ನೀಡುತ್ತೆ. ಒಂದು ಶೋನಿಂದ ಒಂದು ಕುಟುಂಬದ ದಿಕ್ಕೇ ಬದಲಾಗಿದೆ. ಆ ವ್ಯಕ್ತಿ ಆ ಕುಟುಂಬದಿಂದ ಮತ್ತಷ್ಟು ಕುಟುಂಬದಲ್ಲಿ ಹೊಸ ಆಶಾಕಿರಣ ಮೂಡಿದೆ. ಇದಕ್ಕೆಲ್ಲ ಮುಖ್ಯ ಕಾರಣವೇ ಡ್ರೋನ್ ಪ್ರತಾಪ್. ಬೆಟ್ಟದಷ್ಟು ನೆಗೆಟಿವಿಟಿಯನ್ನು ಹೊತ್ತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದ ಡ್ರೋನ್ ಪ್ರತಾಪ್ ತಮ್ಮ ವಿಭಿನ್ನ ವ್ಯಕ್ತಿತ್ವದ ಮೂಲಕ ಜನರ ಅಭಿಪ್ರಾಯಗಳನ್ನು ಬದಲಿಸಿದ್ದರು. ತಪ್ಪು ಮಾಡಿದವರು ಯಾರವರೇ, ತಪ್ಪೇ ಮಾಡದಿರೋರು ಎಲ್ಲವರೇ ಅಂತ ಪ್ರತಿಯೊಬ್ಬರು ಪ್ರತಾಪ್ ಅವರಿಗೆ ಬೆಂಬಲವಾಗಿ ನಿಂತು ಸ್ಫೂರ್ತಿ ತುಂಬಿದರು. ಪ್ರತಿ ಮನೆಗೂ ಇಂಥ ಒಬ್ಬ ಮಗ ಇರಬೇಕು ಅಂತ ತಾಯಂದಿರು ಆಸೆ ಪಡೋ ರೀತಿ ಬದುಕಿನ ದಿಕ್ಕನ್ನೇ ಬದಲಿಸಿಕೊಂಡರು. ಸದ್ಯ ಬಿಗ್ ಬಾಸ್ ವೇದಿಕೆಯಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್. ಹೌದು ವೀಕ್ಷಕರೇ, ಬಿಗ್ ಬಾಸ್ ಗೆದ್ದರೆ ಏನು ಮಾಡುತ್ತೀರಾ ಪ್ರತಾಪ್ ಅಂತ ಕಿಚ್ಚ ಸುದೀಪ್ ಅವರು ಫಿನಾಲೆ ವೇದಿಕೆಯಲ್ಲಿ ಕೇಳಿದ್ದರು. ಅದಕ್ಕೆ ಪ್ರತಾಪ್, ನನಗೆ ಜನರ ಪ್ರೀತಿ ಸಾಕು, ಶೋನಿಂದ ಬಂದ ಹಣವನ್ನು ಕಷ್ಟದಲ್ಲಿ ಇರೋರಿಗೆ ಹಂಚುತ್ತೇನೆ ಎಂದಿದ್ದರು. ಆದರೆ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಪ್ರತಾಪ್ ತಮ್ಮ ಮಾತಿನಂತೆ ಶೋನಿಂದ ಬಂದ ಬೈಕನ್ನು ಕಷ್ಟದಲ್ಲಿ ಇರೋ ಡೆಲಿವರಿ ಹುಡುಗನಿಗೆ ಗಿಫ್ಟ್ ಮಾಡಿದ್ದಾರೆ. ಇನ್ನು ಶೋನಿಂದ ಬಂದ ಹಣವನ್ನು ಇಬ್ಬರು ವಿದ್ಯಾರ್ಥಿನಿಯರ ಶಾಲಾ ಕಾಲೇಜಿನ ಫೀಸ್ ಕಟ್ಟೋಕೆ ಸಹಾಯ ಮಾಡಿದ್ದಾರೆ. ಬಿಸ್ನೆಸ್ನಲ್ಲಿ ಹಣ ಕಳೆದುಕೊಂಡ ಕುಟುಂಬ ಕಷ್ಟದ ದಿನಗಳನ್ನು ಕಳೆಯುತ್ತಿತ್ತು. ಆ ಕುಟುಂಬದ ಬಗ್ಗೆ ತಿಳಿದುಕೊಂಡ ಪ್ರತಾಪ್ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಷ್ಟೋ ಭರವಸೆಗಳನ್ನು ಮರೆಯುವ ಈ ಕಾಲದಲ್ಲಿ ಮೂವರ ಬದುಕಿಗೆ ಆಸರೆ ಆಗಿದ್ದಾರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರ ಈ ಕಾರ್ಯಕ್ಕೆ ಅಪಾರ ಜನಮನ್ನಣೆ ಸಿಗುತ್ತಿದೆ. ಇದಕ್ಕಿಂತ ಸಾರ್ಥಕತೆ ಇನ್ನೇನಿದೆ ಅಲ್ವಾ? ಇನ್ನು ಈ ವಿಡಿಯೋ ನೋಡಿದ ನೆಟ್ಟಿಗರು ತನ್ನ ಕಷ್ಟವನ್ನು ಬದಿಗಿಟ್ಟು ಪರರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ನಿಮ್ಮದು. ನಿಮ್ಮಿಂದ ನೋಡಿ ಕಲಿಯೋಕ್ಕೆ ತುಂಬಾ ಇದೆ ಬ್ರೋ, ನಿಮ್ಮ ಅಭಿಮಾನಿ ಆಗಿ ಹೆಮ್ಮೆ ಇದೆ ಎಂದು ಕಮೆಂಟ್ ಮಾಡಿದ್ದಾರೆ. ವೀಕ್ಷಕರೇ, ನೀವೇನಾದರೂ ಡ್ರೋನ್ ಪ್ರತಾಪ್ ಅವರ ಈ ವಿಚಾರದ ಬಗ್ಗೆ ಏನಾದರೂ ಹೇಳಬೇಕು ಎಂದಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಇನ್ನು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.